ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ನ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿಲ್ಲ ವೀಕ್ಷಕರೇ. ಒಂದು ಕಡೆ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಪ್ರಕಟ ಮಾಡಿದ್ದಾಯಿತು, ಆದರೆ ಕಾಂಗ್ರೆಸ್ ಪಾಳೆಯದಲ್ಲಿ ಮಾತ್ರ ಟಿಕೆಟ್ ಗೊಂದಲ ಇನ್ನೂ ಸಹ ಮುಂದುವರಿತಾ ಇದೆ. ಇದೆಲ್ಲದರ ನಡುವೆ ತಮ್ಮ ಮಗನಿಗೆ ಟಿಕೆಟ್ ಕೊಡಬೇಕು ಅಂತ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಲಾಭಿಯನ್ನು ನಡೆಸ್ತಾ ಇದ್ರೆ, ಮಗದೊಂದು ಕಡೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರೊಬ್ಬರಿಗೆ ಟಿಕೆಟ್ ಅನ್ನು ಗಿಟ್ಟಿಸಿಕೊಳ್ಳುವ ಸಲುವಾಗಿ ಜಮೀರ್ ಅಹಮದ್ ಖಾನ್ ಅವರು ಸಹ ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ಅಭ್ಯರ್ಥಿ ಯಾರೇ ಆದರೂ ಸಹ ಗೆಲ್ಲಿಸುವ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಸ್ ಮಲ್ಲಿಕಾರ್ಜುನ್ ಅವರು. ದಾವಣಗೆರೆಯಲ್ಲಿ ಮೀಟಿಂಗ್ ಮಾಡಿದ್ರು, ಆದರೆ ನನ್ನನ್ನು ಕರೆದಿಲ್ಲ. ಯಾವುದೇ ನಿರ್ಣಯಕ್ಕೆ ನಾನು ಬದ್ಧ ಅಂತ ಉಸ್ತುವಾರಿ ಸಮಿತಿಗೆ ಹೇಳಿದ್ದೇನೆ. ನಾಳೆ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಗುವಂತಹ ನಿರೀಕ್ಷೆ ಇದೆ. ಶ್ರೀನಿವಾಸ್ ಒಳ್ಳೆಯ ಸ್ನೇಹಿತ, ಸ್ನೇಹ ಭಾವದಿಂದ ಚುನಾವಣೆ ಮಾಡೋಣ. ದಾವಣಗೆರೆ ಜನತೆಗೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ನೀಡೋಣ. ದಾವಣಗೆರೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಹೀಗಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ರೀನಿವಾಸ್ ಒಳ್ಳೆಯ ಸ್ನೇಹಿತ ಅನ್ನುವ ಪದವನ್ನೇನು ಪ್ರಯೋಗ ಮಾಡಿದ್ದಾರೆ, ಆ ಶ್ರೀನಿವಾಸ್ ಅವರು ಬಿಜೆಪಿಯ ಕ್ಯಾಂಡಿಡೇಟ್ ಆಗಿದ್ದಾರೆ. ಸಚಿವರಾಗಿರುವಂತಹ ಎಸ್ ಮಲ್ಲಿಕಾರ್ಜುನ್ ಅವರು ಶ್ರೀನಿವಾಸ್ ಅವರು ಒಳ್ಳೆಯ ಸ್ನೇಹಿತ ಅಂತ ಹೇಳೋದರ ಮೂಲಕ ಎಲ್ಲೋ ಒಂದು ಕಡೆ ಬೇರೆ ರೀತಿಯಾದಂತಹ ಒಂದಷ್ಟು ದಾಳಗಳನ್ನು ಉರುಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ ವಿಡೋನು. ಆದರೆ ಸಹಜವಾಗಿ ಟಿಕೆಟ್ ಲಾಭಿ ಅನ್ನುವಂಥದ್ದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ವೀಕ್ಷಕರೇ. ಬೇರೇನು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ ಅಷ್ಟಾಗಿ ಸಮಸ್ಯೆ ಜಟಿಲ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಅಲ್ಲಿ HY ಮೇಟಿಯವರ ಪುತ್ರ ಮಲ್ಲಿಕಾರ್ಜುನ ಮೇಟಿಯವರು ಆಲ್ಮೋಸ್ಟ್ ಕನ್ಫರ್ಮ್ ಅವರಿಗೆ ಟಿಕೆಟ್ ಸಿಗಬಹುದಾದಂಥ ಸಾಧ್ಯತೆ ಇದೆ. ವೇರಿನ್ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮಾತ್ರ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನುವಂಥ ಒಂದು ವಿಚಾರ, ಒಂದು ವೇಳೆ ಏನಾದರೂ ಟಿಕೆಟ್ ಹಂಚಿಕೆಯಲ್ಲಿ ಒಂದು ಸ್ವಲ್ಪ ಆಯ ತಪ್ಪಿಬಿಟ್ರೂ ಸಹ ಪರಿಸ್ಥಿತಿ ಬೇರೆ ರೀತಿಯಾಗಿ ಆಗಬಹುದು. ಸೊ ಹಾಗಾಗಿಯೇ ಅಳೆದು ತೂಗಿ ಬಹಳ ಎಚ್ಚರಿಕೆಯಿಂದ ಬಹಳ ಸೂಕ್ಷ್ಮ ರೀತಿಯಲ್ಲಿ ಇದನ್ನು ಪರಿಗಣಿಸಿ ಹೈಕಮಾಂಡ್ ನಾಯಕರು ಟಿಕೆಟ್ ಅನ್ನು ಹಂಚಿಕೆ ಮಾಡಲಿದ್ದಾರೆ. ಮಗದೊಂದು ಕಡೆ ಎಸ್ ಮಲ್ಲಿಕಾರ್ಜುನ್ ಅವರು ತಮ್ಮ ಪುತ್ರ ಸಮರ್ಥಿಗೆ ಟಿಕೆಟ್ ಅನ್ನು ಕೊಡಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ಇನ್ನೊಂದು ಕಡೆ ಜಮೀರ್ ಅಹಮದ್ ಖಾನ್ ಅವರು, ಸಚಿವ ಜಮೀರ್ ಅವರು ಅಲ್ಪಸಂಖ್ಯಾತ ಸಮುದಾಯದ ನಾಯಕರೊಬ್ಬರಿಗೆ ಟಿಕೆಟ್ ಅನ್ನು ಕೊಡಿಸಬೇಕು ಅಂತ ಮೂವರ ಹೆಸರು ಅಲ್ಲಿ ಕೇಳಿ ಬರ್ತಾ ಇದೆ. ಶಾಮನೂರು ಶಿವಶಂಕರಪ್ಪನವರು ಬದುಕಿದ್ದಂಥ ಸಂದರ್ಭದಲ್ಲಿ ಅವರೇ ಹೇಳಿಕೊಂಡಿರುವ ಹಾಗೆ ತನ್ನ ನಂತರ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ವ್ಯಕ್ತಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವ ಒಂದು ಮಾತನ್ನು ಹೇಳಿದ್ರು ಅನ್ನುವ ವಿಚಾರವನ್ನೇ ಮುಂದಿಟ್ಟುಕೊಂಡು ಜಮೀರ್ ಅಹಮದ್ ಖಾನ್ ಅವರು ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ವೀಕ್ಷಕರೇ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 33% ಇದ್ದಾರೆ ಅಲ್ಪಸಂಖ್ಯಾತ ಮತದಾರರು. ಸೊ ಹಾಗಾಗಿ ಅವರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಸೊ ಹಾಗಾಗಿ ಅಲ್ಪಸಂಖ್ಯಾತ ಸಮುದಾಯದ ವ್ಯಕ್ತಿಯೊಬ್ಬರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಒಂದು ಆಗ್ರಹಗಳು ಸಹ ಬಲಗೊಳ್ತಾ ಇದೆ. ಈತನ್ಮಧ್ಯೆ ನಮ್ಮ ಅಭ್ಯರ್ಥಿ ಯಾರೇ ಆದರೂ ಗೆಲ್ಲಿಸುವ ಕೆಲಸ ಮಾಡ್ತೀವಿ ಅಂತ ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿರುವಂಥದ್ದು ಎಲ್ಲೋ ಒಂದು ಕಡೆ ಅವರ ಈ ಒಂದು ಲಾಭಿಯಿಂದ ಅವರು ಹಿಂದೆ ಸರಿದ್ರ ಅನ್ನುವ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಚುನಾವಣೆ ಮಾಡೋಣ, ಒಳ್ಳೆ ಸ್ನೇಹ ಭಾವದಿಂದ ಚುನಾವಣೆ ಶನಿವಾರಕ್ಕೆ ಫೈನಲ್ ಆಗುತ್ತೆ. ಇವತ್ತು ನಮ್ಮ BJPಯಿಂದ ನಮ್ಮ ಶ್ರೀನಿವಾಸ್ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಅವರು ಒಳ್ಳೆ ಸ್ನೇಹಿತ, ಒಳ್ಳೆ ನಕ್ಕಂತ ಚುನಾವಣೆ ಮಾಡೋಣ, ಒಳ್ಳೆ ಸ್ನೇಹ ಭಾವದಿಂದ ಚುನಾವಣೆ ಮಾಡಿ ಯಾವ ಗೆಲುವು ಸೋಲು ಅನ್ನೋದು ಸೆಕೆಂಡ್ರಿ. ಒಳ್ಳೆ ದಾವಣಗೆರೆ ಜನತೆಗೆ ಒಳ್ಳೆ ಒಂದು ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಒಳ್ಳೆ ಸ್ನೇಹ, ಪ್ರೇಮ, ಪ್ರೀತಿ ವಿಶ್ವಾಸದಿಂದ ಇದ್ದು ನಮ್ಮ ಯಾರ ಅಭ್ಯರ್ಥಿ ಆದ್ರೂ ನಮ್ಮ ಅಭ್ಯರ್ಥಿನ ಗೆಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಶನಿವಾರಕ್ಕೆ ಫೈನಲ್ ಆಗುತ್ತೆ. ಇವತ್ತು ನಮ್ಮ BJPಯಿಂದ ನಮ್ಮ ಶ್ರೀನಿವಾಸ್ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಅವರು ಒಳ್ಳೆ ಸ್ನೇಹಿತ, ಒಳ್ಳೆ ನಕ್ಕಂತ